ನಿಮಗೆ ನೋವುಂಟು ಮಾಡುವ, ನಿಮಗೆ ಕೆಟ್ಟ ಅನುಭವವನ್ನು ನೀಡುವ ವಿಷಯಗಳ ಮೇಲೆ ಇದನ್ನೆಲ್ಲ ವ್ಯರ್ಥ ಮಾಡುವುದು, ಅದನ್ನೇ ನಿಮ್ಮ ಮೆದುಳು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತದೆ ಮತ್ತು ಅದನ್ನೇ ನಿಮಗೆ ಮತ್ತೆ ಮತ್ತೆ ನೆನಪಿಸುತ್ತದೆ. ಮೆದುಳು ಮಾದರಿಗಳು ಮತ್ತು ಪುನರ್ಬಲವಿನ ಮಾದರಿಗಳ ಮೇಲೆ ಆಸಕ್ತಿ ಇದೆ. ಪ್ರತಿ ಬಾರಿ ನೀವು ನಿಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡಿದಾಗ, ಅವುಗಳ ಬಗ್ಗೆ ಚಿಂತಿಸಿದಾಗ, ಅವುಗಳ ಬಗ್ಗೆ ಅತಿಯಾಗಿ ಯೋಚಿಸಿದಾಗ ಮತ್ತು ಅವುಗಳಲ್ಲಿ ತಲೆಕೆಳಗಾದಾಗ, ನೀವು ಆ ಮಾದರಿಯನ್ನು ನಿಮ್ಮ ಮೆದುಳಿನಲ್ಲಿ ಮತ್ತಷ್ಟು ಬಲಪಡಿಸುತ್ತಿದ್ದೀರಿ. ನೀವು ನಿಲ್ಲಿಸಬೇಕು ಮತ್ತು ನಿಮ್ಮ ದೃಷ್ಟಿಕೋನವನ್ನು ಬದಲಿಸಬೇಕು. ನಿಮಗೆ ಸಂಭವಿಸುವ ವಿಷಯಗಳು ನಿಮ್ಮ ತಪ್ಪಲ್ಲ, ಆದರೆ ಅವುಗಳು ಅಂತಿಮವಾಗಿ ನಿಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದು ನಿಮ್ಮ ಹೊಣೆಗಾರಿಕೆ. ನಾನು ದಿನವಿಡೀ ನನ್ನ ಸಮಸ್ಯೆಗಳ ಬಗ್ಗೆ ಯೋಚಿಸಿ ಮಾತನಾಡುತ್ತಿದ್ದರೆ, ನಾನು ಎಂದಿಗೂ ಮನೆಯಿಂದ ಹೊರಬರುವುದಿಲ್ಲ. ಅದು ನನ್ನನ್ನು ಭಾರೀ ಮನೋವ್ಯಥೆ, ಆತಂಕದ ಚಕ್ರವ್ಯೂಹಕ್ಕೆ ತಳ್ಳುತ್ತದೆ. ನಾನು ನಿಜವಾಗಿಯೂ ಸಾಮಾನ್ಯವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ. ನೀವು ನಿಮ್ಮ ನ್ಯೂರಲ್ ಪಾಥ್ವೇಗಳನ್ನು ಬದಲಾಯಿಸಲು ಬಲವಂತವಾಗಿ ಪ್ರಯತ್ನಿಸಬೇಕು ಮತ್ತು ನಿಮ್ಮ ಮೆದುಳಿನ ಆ ಭಾಗವನ್ನು ಮೀರಿ, ಇಲ್ಲ, ಅದು ನನ್ನ ಜೀವನವಲ್ಲ, ಇದು ನನ್ನ ಜೀವನ ಎಂದು ಹೇಳಬೇಕು. ನೀವು ಆಗಬೇಕೆಂದು ಬಯಸುವ ವ್ಯಕ್ತಿಯಂತೆ ವರ್ತಿಸಬೇಕು. ನೀವು ಬಯಸುವ ಜೀವನವನ್ನು ನೀವು ಬದುಕುತ್ತಿರುವಂತೆ ನಟನೆ ಮಾಡಬೇಕು. ನೀವು ಹೇಗೆ ನಿದ್ರೆಗೆ ಹೋಗುತ್ತೀರಿ, ನೀವು ನಿದ್ರಿಸುತ್ತಿರುವಂತೆ ನಟನೆ ಮಾಡುತ್ತೀರಿ. ನೀವು ಹೇಗೆ ಸೈಕಲ್ ಓಡಿಸಲು ಕಲಿಯುತ್ತೀರಿ, ನೀವು ಸೈಕಲ್ ಓಡಿಸುತ್ತಿರುವಂತೆ ನಟನೆ ಮಾಡುತ್ತೀರಿ. ಇದೇ ರೀತಿ ನೀವು ನಿಮ್ಮ ಗಮನವನ್ನು ಹೆಚ್ಚು ಹೂಡುತ್ತಿರುವ ಜಾಗದಲ್ಲಿ ನಿಮಗೆ ಹೆಚ್ಚು ಫಲಿತಾಂಶ ಸಿಗುತ್ತದೆ. ನೀವು ಅದನ್ನು ಕೆಟ್ಟ ಷೇರುಗಳಲ್ಲಿ ಹೂಡುತ್ತಿದ್ದೀರಾ, ಬೇರೆ ಯಾವುದಾದರೂ ಒಳ್ಳೆಯದರಲ್ಲಿ ಹೂಡಿ.